ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕುಕಿಂಗ್ ಚಾನಲ್. ನಾನು ಸುನೀತಾ. ಇವತ್ತು ಧನಿಯಾ ಪೌಡರ್ ಹಾಗೆ ಮಟನ್ ಮಸಾಲ ಪೌಡರನ್ನು ರೆಡಿ ಮಾಡ್ತಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಅಷ್ಟೇ ಈಸಿಯಾಗಿ ಕೂಡ ನೀವು ಮಾಡ್ಬೋದು. ಹೊರಗಡೆ ಸಿಗುವಂತಹ ಮಸಾಲ ಪೌಡರ್ಗಿಂತನೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಅದನ್ನು ಹೇಗೆ ಮಾಡೋದು, ಯಾವ ರೀತಿಯಾಗಿ ಮಾಡೋದು ಅಂತ ನಾನಿಲ್ಲಿ ಹೇಳ್ತೀನಿ. ಇವಾಗ ಒಂದು ಫ್ರೈಯಿಂಗ್ ಪ್ಯಾನ್ಗೆ ನಾನು 1/4 kg ಆಗುವಷ್ಟು ಧನಿಯಾ ಕಾಳನ್ನು ಹಾಕ್ತಿದ್ದೀನಿ. ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಮಾಡ್ತಿದ್ದೀನಿ. ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಇದನ್ನು ಚೆನ್ನಾಗಿ ಹುರಿತಾ ಇರಬೇಕು. ಕಲರ್ ಎಲ್ಲ ಚೇಂಜ್ ಆಗ್ತಾ ಹೋಗಬೇಕಿದು. ಮಟನ್ ಮಸಾಲೆಗೆ ಈ ಪೌಡರನ್ನು ಹಾಕಿ ಒಂದ್ಸಲ ನೀವು ಮಾಡಿ ನೋಡಿ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಕೈ ಎಲ್ಲ ಹಾಗೆ ಘಮ ಘಮ ಅಂತ ಪರಿಮಳ ಬರುತ್ತೆ. ಅಷ್ಟು ಚೆನ್ನಾಗಿ ಬರುತ್ತೆ ವಾಸನೆ ಎಲ್ಲ. ಯಾವುದೇ ಜಾಸ್ತಿ ಇಂಗ್ರೀಡಿಯೆಂಟ್ಸನ್ನು ನಾವು ಬಳಸದೆ ತುಂಬಾ ಸಿಂಪಲ್ಲಾಗಿ ಈ ಥರ ಮಾಡ್ತಿದ್ದೀನಿ. ನೋಡಿ, ಈ ಥರ ಕಲರ್ ಚೇಂಜ್ ಆಗಬೇಕು. ಎಷ್ಟು ಚೆನ್ನಾಗಿ ಲೈಟ್ ಕಲರ್ ಆಗಿ ಬಂದಿದೆ. ಇವಾಗ ಗ್ಯಾಸನ್ನು ಆಫ್ ಮಾಡಿ ನಾವು ಒಂದು ಪ್ಲೇಟ್ಗೆ ಹಾಕೋಣ. ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ನೆಕ್ಸ್ಟ್ ಅದೇ ಫ್ರೈಯಿಂಗ್ ಪ್ಯಾನ್ಗೆ ನಾನು 15 ಪೀಸ್ನಷ್ಟು ಚಕ್ಕೆಯನ್ನು ಹಾಕ್ತಿದ್ದೀನಿ. ಇದನ್ನು ಕೂಡ ನೀವು ಲೋ ಫ್ಲೇಮಲ್ಲಿ ಹುರಿತಾ ಇರಬೇಕು. ಯಾವುದೇ ಮಸಾಲೆಯನ್ನಾಗಲಿ ನೀವು ಲೋ ಫ್ಲೇಮಲ್ಲಿ ಹುರಿತಾ ಇರಬೇಕು. ಅದು ಲೈಟ್ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ. ಮನೆಯೆಲ್ಲ ಹಾಗೆ ಘಮ ಘಮ ಅಂತ ಸುವಾಸನೆ ಬರುತ್ತೆ. ಒಬ್ಬೊಬ್ಬರು ಒಂದೊಂದು ಸೈಡ್ ಒಂದೊಂದು ಥರ ಮಟನ್ ಮಸಾಲ ಮಾಡ್ತಿದ್ದಾರೆ. ನಾವು ಉತ್ತರ ಕರ್ನಾಟಕ ಸ್ಪೆಷಲ್ ಮಟನ್ ಮಸಾಲವನ್ನು ಮಾಡ್ತಿದ್ದೀವಿ. ಇವಾಗ ಇದನ್ನೇ ತಣ್ಣಗಾಗಲಿಕ್ಕೆ ಒಂದು ಪ್ಲೇಟ್ಗೆ ಹಾಕಬೇಕು. ಧನಿಯಾ ಕಾಳು ಜೊತೆ ಇದನ್ನು ಹಾಕಬಾರ್ದು, ಬೇರೆ ಪ್ಲೇಟ್ಗೆ ನೀವು ಇದನ್ನು ಹಾಕಬೇಕು. ನೆಕ್ಸ್ಟ್ ನಾವು ಇವಾಗ ಮರಾಠೆ ಮೊಗ್ಗವನ್ನು ಹಾಕ್ತಿದ್ದೀನಿ. 15 ಪೀಸ್ನಷ್ಟು ಮರಾಠೆ ಮೊಗ್ಗವನ್ನು ಹಾಕಿ ಇದನ್ನು ಕೂಡ ನಿಧಾನ ಉರಿಯಲ್ಲಿ ಹುರಿತಾ ಇರಬೇಕು. ನಾವು ಇದಕ್ಕೆ ಒಣ ಮೆಣಸಿಕಾಯನ್ನು ಸೇರಿಸ್ತಾ ಇಲ್ಲ. ಖಾರದ ಪುಡಿಯನ್ನು ಹಾಕ್ತೀವಲ್ಲ, ಹಾಗಾಗಿ ನಾನು ಒಣ ಮೆಣಸಿಕಾಯನ್ನು ಇದಕ್ಕೆ ಸೇರಿಸ್ತಿಲ್ಲ. ನೀವು ಈ ಮಸಾಲೆ ಪುಡಿಯನ್ನು ವರ್ಷಗಟ್ಟಲೆ ಸ್ಟೋರ್ ಮಾಡಿ ಇಡ್ಬೋದು. ಯಾವುದೇ ರೀತಿಯಾಗಿ ಕೆಡುವಂಥ ಚಾನ್ಸಸ್ಸೇ ಇರೋದಿಲ್ಲ. ಅಷ್ಟು ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ನಾನು ಮಾಡಿ ತೋರಿಸ್ತಿದ್ದೀನಿ ನೋಡಿ. ಲೈಟಾಗಿ ಇದನ್ನು ಕೂಡ ಚಕ್ಕೆ ಜೊತೆ ನೀವು ಹಾಕಬೇಕು. ಧನಿಯಾ ಕಾಳು ಹುರಿದು ಬೇರೆ ಇಟ್ಟು ಮತ್ತು ಇವನ್ನೆಲ್ಲ ಮಸಾಲೆಯನ್ನು ಒಂದು ಪ್ಲೇಟ್ನಲ್ಲಿ ಹಾಕಬೇಕು. ಇವಾಗ ಒಂದು 5 ಟೇಬಲ್ ಸ್ಪೂನಷ್ಟು ಕಲ್ಲು ಹೂವನ್ನು ಹಾಕ್ತಿದ್ದೀನಿ. ಇದು ಲೈಟಾಗಿ ಸ್ವಲ್ಪ ಬೆಚ್ಚಗಾದರೆ ಸಾಕು. ಯಾರೆಲ್ಲ ಹೊಸಬರು ನಮ್ಮ ಚಾನಲನ್ನು ನೋಡ್ತಿದ್ದೀರಾ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಮಾಡೋ ಪ್ರತಿಯೊಂದು ಹೊಸ ಹೊಸ ರೆಸಿಪಿಯು ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನೋಡಿ, ಇವಾಗ ಇದಾಗಿದೆ. ಇದನ್ನು ಕೂಡ ಒಂದು ಪ್ಲೇಟ್ಗೆ ನಾವು ಹಾಕೋಣ. ಹಾಗೆ ಒಂದು 20 ಪೀಸ್ನಷ್ಟು ನಾನು ಏಲಕ್ಕಿಯನ್ನು ತೆಗೆದುಕೊಂಡಿದ್ದೀನಿ. ಹಸಿರು ಏಲಕ್ಕಿಯನ್ನು ಹಾಕ್ತಿದ್ದೀನಿ. ಹೊರಗಡೆ ಸಿಗುವಂತಹ ಮಟನ್ ಮಸಾಲೆಯನ್ನು ಯೂಸ್ ಮಾಡೋಕ್ಕಿಂತ ಈ ಥರ ಮನೆಯಲ್ಲಿ ಒಂದ್ಸಲ ಮಟನ್ ಮಸಾಲೆಯನ್ನು ಮಾಡಿ ನೋಡಿ. ತುಂಬಾ ಚೆನ್ನಾಗಿ ಅಷ್ಟು ಟೇಸ್ಟಿಯಾಗಿ ಕೂಡ ಬರುತ್ತೆ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಹಾಕೋಣ. ಇವಾಗ ಒಂದು 10 ಪೀಸ್ನಷ್ಟು ನಾನು ಸ್ಟಾರ್ ಹೂವನ್ನು ತೆಗೆದುಕೊಂಡಿದ್ದೀನಿ. ಅದನ್ನು ಕೂಡ ಲೈಟಾಗಿ ಹುರಿತಾ ಇರಬೇಕು. ಹೊರಗಡೆ ತಂದು ಮಟನ್ ಮಸಾಲೆ ಯೂಸ್ ಮಾಡೋಕ್ಕಿಂತ ಈ ಥರ ಮನೆಯಲ್ಲೇ ಒಂದ್ಸಲ ಮಾಡಿ ನೋಡಿ. ತುಂಬಾ ಚೆನ್ನಾಗಿ ಅಷ್ಟು ಟೇಸ್ಟಿಯಾಗಿ ಮಟನ್ ಬರುತ್ತೆ. ಯಾರು ಕೂಡ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಫುಲ್ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ. ಹಾಗೆ 2 ಟೇಬಲ್ ಸ್ಪೂನಷ್ಟು ನಾನು ಲವಂಗವನ್ನು ಹಾಕ್ತಿದ್ದೀನಿ. ಇದನ್ನು ಕೂಡ ಸ್ವಲ್ಪ ಬೆಚ್ಚಗೆ ಮಾಡಿದರೆ ಸಾಕು. ಈ ಮೆಜರ್ಮೆಂಟಲ್ಲಿ ಒಂದು 15ರಿಂದ 20 kg ಮಟನ್ಗೆ ಈ ಮಸಾಲೆಯನ್ನು ಹಾಕ್ಬೋದು. ಈ ಊರ ಜಾತ್ರೆ ದೇವತೆ ಎಲ್ಲ ಇರುತ್ತಲ್ಲ, ಈ ಥರ ಮಟನ್ ಮಸಾಲೆಯನ್ನು ರೆಡಿ ಮಾಡಿಟ್ಕೊಂಡ್ರೆ ತುಂಬಾ ಈಸಿಯಾಗಿ ನೀವು ಮಾಡ್ಕೋಬೋದು. ಎಷ್ಟು kg ಮಟನ್ಗೆ ಎಷ್ಟು ಮಸಾಲೆಯನ್ನು ಹಾಕ್ಬೋದು ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಹಾಗೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇವಾಗ ಇದನ್ನು ತೆಗೆದು ಇದೇ ಫ್ರೈಯಿಂಗ್ ಪ್ಯಾನ್ಗೆ 2 ಟೇಬಲ್ ಸ್ಪೂನಷ್ಟು ನಾನು ಕರಿಮೆಣಸನ್ನು ಹಾಕ್ತಿದ್ದೀನಿ. ಸ್ವಲ್ಪ ಲೈಟಾಗಿ ಬೆಚ್ಚಗೆ ಮಾಡಿದರೆ ಸಾಕು. ಇವಾಗ ಗ್ಯಾಸನ್ನು ಆಫ್ ಮಾಡಿ ಈ ಮಸಾಲೆಯನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಇವಾಗ ನೋಡಿ, ಧನಿಯಾ ಸಪ್ರೇಟ್ ನಾನು ಹಾಕಿ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೀನಿ. ಇವಾಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಬೇಕು. ನೋಡಿ, ಈ ಮಸಾಲೆನ ನಾನು ಸಪ್ರೇಟಾಗಿ ಹುರಿದು ಇಟ್ಟಿದ್ದೀನಿ. ನಾನು ಎರಡೂ ಮಿಕ್ಸ್ ಮಾಡ್ತಾ ಇಲ್ಲ, ಸಪ್ರೇಟಾಗಿ ಹುರಿದು ಇಡ್ತಿದ್ದೀನಿ. ಇವಾಗ ಮೊದಲು ಧನಿಯಾ ಪೌಡ್ರನ್ನು ನಾನು ಹಾಕ್ತಿದ್ದೀನಿ. ಧನಿಯಾ ಕಾಳನ್ನು ಸಪ್ರೇಟಾಗಿ ಹುರಿದು ಮಿಕ್ಸಿ ಮಾಡಿದರೆ ಮತ್ತೆ ಯಾವುದಕ್ಕೆ ಬೇಕಾದರೂ ನಾವು ಧನಿಯಾ ಪೌಡ್ರನ್ನಷ್ಟೇ ಹಾಕ್ಬೋದು. ಹಾಗಾಗಿ ನಾನು ಸಪ್ರೇಟ್ ಹುರಿದು ಇಟ್ಟಿರ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಪೌಡ್ರ್ ಆಗಿದೆ. ಇದು ನುಣ್ಣಾಗಿ ಪೌಡ್ರ್ ಥರ ರುಬ್ಕೋಬೇಕು. ಯಾವುದೇ ರೀತಿಯಾಗಿ ಜರಡಿ ಹಿಡಿಯೋ ಅವಶ್ಯಕತೆಯೇ ಇರೋದಿಲ್ಲ. ಹಾಗೆ ಇವಾಗ ಇದನ್ನು ಒಂದು ದೊಡ್ಡ ಪ್ಲೇಟಿಗೆ ನಾವು ತೆಗೆದಿಡೋಣ. ತುಂಬಾ ಚೆನ್ನಾಗಿ ಅಷ್ಟೇ ಈಸಿಯಾಗಿ ಕೂಡ ನೀವು ಮಾಡ್ಕೋಬೋದು. ಈ ಮಸಾಲೆ ಎಲ್ಲ ತಣ್ಣಗಾಗಬೇಕು. ಒಂದು ಅರ್ಧ ಗಂಟೆ ಎಲ್ಲ ತಣ್ಣಗಾದ ಮೇಲೆ
ಒಂದು ಡಬ್ಬದಲ್ಲೇ ಹಾಕಿ ನೀವು ಸ್ಟೋರ್ ಮಾಡಿ ಇಟ್ಕೋಬಹುದು. ಸ್ವಲ್ಪ ತಣ್ಣಗಾದರೆ ಸಾಕು. ಇವಾಗ ಅದೇ ಮಿಕ್ಸಿ ಜಾರಿಗೆ ಇವೆಲ್ಲ ಮಸಾಲೆಯನ್ನು ನಾನು ಹಾಕ್ತಿದ್ದೀನಿ. ಇದನ್ನು ಕೂಡ ನುಣ್ಣಗೆ ಪೌಡ್ರ್ ಥರ ರುಬ್ಬಬೇಕು, ಅಷ್ಟು ಚೆನ್ನಾಗಿ ಬರುತ್ತೆ. ಇವಾಗ 1 kg ಮಟನ್ಗೆ 1 ಸ್ಪೂನಷ್ಟು ನಾನು ಧನಿಯಾ ಪೌಡರ್ ಹಾಗೆ ಈ ಚಕ್ಕೆ ಈ ಮಸಾಲೆ ಎಲ್ಲ ಹಾಕಿದ್ದೀನಲ್ಲ ಈ ಪೌಡ್ರನ್ನು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕಬೇಕು. ಧನಿಯಾ ಪೌಡರ್ 1 ಟೇಬಲ್ ಸ್ಪೂನ್, ಈ ಮಿಕ್ಸಿಯಲ್ಲಿ ಕಾಣ್ತಿದೆಯಲ್ಲ ಈ ಪೌಡರನ್ನು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕಬೇಕು. ಹಾಕಿದರೆ ಒಂದು ಸಲ ಮಾಡಿ ನೋಡಿ, ಈ ಮಸಾಲೆ ಪೌಡರನ್ನು ಹಾಕಿ ಒಂದು ಸಲ ಮಾಡಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿ ಅಷ್ಟು ಟೇಸ್ಟಿಯಾಗಿ ಕೂಡ ಬರುತ್ತೆ. ನೀವು 2 ಧನಿಯಾ ಪೌಡರ್ ಹಾಗೆ ಈ ಮಸಾಲೆಯನ್ನು ಮಿಕ್ಸ್ ಮಾಡಿ ಆದರೂ ಇಟ್ಕೋಬೋದು. ನಾನು ಸಪ್ರೇಟ್ ಇಟ್ಟು ಈ ಥರ ಹಾಕ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ದಿನಗಳಲ್ಲಿ ಚಿಕನ್ ಮಸಾಲೆಯನ್ನು ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಹಾಗೆ ನಮ್ಮ ಚಾನಲಲ್ಲಿ ಗರಂ ಮಸಾಲೆ ಯಾವ ರೀತಿಯಾಗಿ ಮಾಡೋದು ಅಂತ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ. ಯಾರು ಬೇಕೋ ಅವರು ಮಾಡ್ಬೋದು. ಈ ಮಟನ್ ಮಸಾಲೆನ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ನಲ್ಲಿ ಹಾಕಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.